ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವನು ಮಾಡಿದ ಕೆಲಸಕ್ಕೆ ಪಾಪ ಗೌಡ್ರ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಬಿಟ್ಟೆ. ಯಾಕೆ ಬಾರಮ್ಮ ಡೆಲ್ ಆಗಿದ್ದೀರಾ? ಅಂಕಲ್ ಗೇಟ್ ಆಗಿದೆ ಅಂತನಾ? ಇಲ್ಲ ಖುಷಿ, ಅದೆಲ್ಲ ಇವ್ರ ನಾಟಕ ಅಷ್ಟೇ. ನಾನು ಅವತ್ತೇ ನಿನಗೆ ಹೇಳಿದೆ ಅಲ್ವಾ ಅವ್ರು ಒಳ್ಳೆಯವರಲ್ಲ ಅಂತ. ಹೌದಾ ಭಾವನಮ್ಮ? ಹ್ಞೂ ಖುಷಿ, ಇವನಿಂದ ಪಾಪ ಗೌಡ್ರ ಮೇಲೆ ತುಂಬ ಕೋಪ ಮಾಡ್ಕೊಂಬಿಟ್ಟೆ. ಎಲ್ಲ ಇವರಿಂದಾನೆ. ಹಾಗಾದ್ರೆ ಗೌಡ್ರ ಅಂಕಲ್ಗೆ ಫೋನ್ ಮಾಡಿಬಿಟ್ಟು ಸಾರಿ ಕೇಳ್ಬೋದಲ್ವಾ? ಹೌದಲ್ಲ, ನಂದೇ ತಪ್ಪು. ನಾನೇ ಗೌಡ್ರಿಗೆ ಫೋನ್ ಮಾಡಿ ಸಾರಿ ಕೇಳ್ತೀನಿ. ಹೇಳಿ ಮೇಡಮ್. ಸಾರಿ ಗೌಡ್ರೆ. ಯಾಕೆ ಮೇಡಮ್? ಇಲ್ಲ ಗೌಡ್ರೆ, ಪಾಪ ನಿಮ್ಮ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಬಿಟ್ಟೆ. ನೀವು ಹೇಳಿದ ನಿಜ, ಪಾಪ ನೀವೇನೂ ಮಾಡಿರಲಿಲ್ಲ. ಎಲ್ಲ ಇವಂದೇ ನಾಟಕ. ನನ್ನೇ ಬೈತಾರೆ, ಕೊನೆಗೆ ನನ್ನೇ ಹೊಗಳ್ತಾರೆ. ಆಹಾ, ಪರವಾಗಿಲ್ಲ ಬಿಡಿ ಮೇಡಮ್, ನೀವೇನು ಬೇಜಾರು ಮಾಡ್ಕೋಬೇಡಿ. ಪಾಪು ಇದ್ದಾಳಾ? ಹಾಂ ಗೌಡ್ರೆ, ಕೊಡ್ತೀನಿ ಒಂದು ನಿಮಿಷ. ಕೊಡಿ ಕೊಡಿ ಕೊಡಿ. ಹಾಯ್ ಅಂಕಲ್. ಏನವ ಮುದ್ದಮ್ಮ, ಏನು ಮಾಡ್ತಿದ್ಯಾ? ಭಾವನಮ್ಮ ಬೇಜಾರಾಗಿದ್ರು, ನಾನೇ ನಿಮ್ಗೆ ಕಾಲ್ ಮಾಡಕ್ಕೆ ಹೇಳಿದೆ. ಆಹಾ, ಜಾಣ ಮರಿ ನೀನು. ಥ್ಯಾಂಕ್ ಯು ಅಂಕಲ್. ಸರಿ ಕಣವ, ಓತಾಗದೆ ನಿನ್ ಮನಿಕ. ಸರಿ ಅಂಕಲ್, ಗುಡ್ ನೈಟ್. ಸರಿ ಕಣವ, ಗುಡ್ ನೈಟ್. ಮಾಡ್ಕೋತೀಯಾ? ಸಿದ್ದು, ಅದಕ್ಕೆ ಏನ್ ಸಿದ್ದು, ಯಾವ್ದನ್ನ ಡ್ರಾಮಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಅಲ್ಲ, ಫೋನಲ್ಲಿ ಮಾತುಕತೆನೂ ಜೋರಾಗೇ ಇತ್ತು. ಏನಿಲ್ಲ, ಅದಕ್ಕೆ ಅದು ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೆ. ಹೌದಾ? ಅದಿರ್ಲಿ ಬಿಡಿ, ಭಾವನಾ ಜೊತೆ ನಿಮ್ ಲವ್ ಸ್ಟೋರಿ ಎಲ್ಲಿವರೆಗೂ ಬಂತು? ಅದೊಂಥರ ಸ್ಟಾರ್ಟ್ ಮಾಡೋದಕ್ಕೆ ಇಂಜಿನ್ ಪ್ರಾಬ್ಲಮ್ಮು, ತಳ್ಕೊ ಹೋಗೋದಕ್ಕೆ ರಸ್ತೆದೇ ಪ್ರಾಬ್ಲಮ್ಮು, ಹಂಗಾಗೋದಕ್ಕೆ. ಮನೆಯಲ್ಲಿ ನಿಮ್ ಕೈಕಾಲ್ ಗೇಟ್ ಆಗಿರೋದು ವಾಸಿ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ನೀವು ಸರಿ ಹೋಗ್ತಿದ್ದೀರಿ ಅಂತ ಗೊತ್ತಾಗ್ತಿದ್ದಂಗೆ ನಿಮಗೆ ಮತ್ತೆ ಹುಡುಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಷ್ಟರಲ್ಲಿ ನೀವು ಭಾವನಾ ಹತ್ರ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು. ಅದಕ್ಕೆ ಏನಾರ ಮಾಡಿ ಬಿರ್ನ ಎಲ್ಲ ಹೇಳ್ಕೊತೀನಿ, ಆ ಹುಡುಗಿನ ಮದುವೆ ಹಾಗೆ ಆಯ್ತೀನಿ. ಅದಕ್ಕೆ ವೆರಿ ಗುಡ್. ಹ್ಞೂ ಸಿದ್ದು, ನೀನು ಬೇಗ ಮದುವೆ ಆಗಬೇಕು. ಈ ಮನೇಲಿ ನಿಂಗಿರೋ ಹೆಸರನ್ನ ನೀನೇ ಹಾಳು ಮಾಡ್ಕೋಬೇಕು. ಅದೇ ತಾನೆ ನಂಗೂ ಬೇಕಾಗಿರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.